ಹಾಸ್ಟ್ಲಿಂದ ಹೊರಟಿದ್ದೀವಿ ಇವಾಗ. ಇದೇ ರಾಜರ ಗದ್ದುಗೆ ಅಂತ. ನುಗು ನದಿದು ನುಗು ಜಲಾಶಯ ಇದು ನೋಡ್ರಿ ಯಾವ ಥರ ಇದೆ. ಓಹ್ ಕುರು, ಏನಿದು ರೋಡು. ನೈಟು ಯಡಿಯನ್ಮೂಲ್ ಬೆಟ್ಟದಲ್ಲಿ ಸ್ಟೇ ಆಗಬೇಕಿತ್ತು, ಬಟ್ ಬರ್ತಾ ದಾರಿಲಿ ತುಂಬ ಲೇಟಾಗಿ ಇಲ್ಲೇ ರಾಜರ ಗದ್ದುಗೆ ಅಂತ ಇದೆ, ಇಲ್ಲೇ ಪ್ಲೇಸ್ ನೋಡಿಕೊಂಡು ಇಲ್ಲಿ BCM ಹಾಸ್ಟ್ಲ್ ಇತ್ತು, ಇಲ್ಲಿ ಕೇಳಿದ್ವಿ ಟೆಂಟ್ ಹಾಕ್ತೀವಿ ಅಂತ. ಅವರು ರೂಮ್ ಕೊಟ್ಟಿದ್ರು. ಹಾಗೆ ಸ್ನಾನ ಆಯಿತು. ಇವಾಗ ತಿಂಡಿ ಮಾಡ್ತಾಯಿದ್ದಾರೆ ದರ್ಶನ್ ಅವರು. ನಾವೆಲ್ಲ ಮಾಡಾಯಿತು. ಬೈಕೆಲ್ಲ ಪ್ಯಾಕ್ ಆಗಿದ್ದಾವೆ. ಇವಾಗ ಹೋಗೋದೊಂದು ಬಾಕಿ. ನೆಕ್ಸ್ಟ್ ಹೋಗೋಣ ಊಟಿ. ಫ್ರೆಂಡ್ಸ್, ಇವಾಗ ನಾವು ಹಾಸ್ಟ್ಲಿಂದ ಹೊರಟಿದ್ದೀವಿ ಇವಾಗ. ಇದೇ ರಾಜರ ಗದ್ದುಗೆ ಅಂತ. 2 ಬಿಲ್ಡಿಂಗ್ ಟೈಪ್ ಇದೆ ಇದು. ಈ ಕಡೆ ಹಾಸ್ಟ್ಲು. ಹಂಗಾರೆ ಊಟಿ ಅಂದರೆ ಊಟಿ ಹಾಕ್ರಿ, ಹೋಗೋಣ. ಬಂಡೀಪುರದ ಮೇಲೆ ತಾನೇ ಹೋಗೋದು. ಬಂಡೀಪುರ ಹಾಕಿ ಫಸ್ಟು, ಅಲ್ಲಿ ಹೋಗಿ ಓಪನ್ ಇದ್ದರೆ ಬಂಡೀಪುರ, ಇಲ್ಲ ಅಂದರೆ ಊಟಿ. ಚೆಕ್ ಪೋಸ್ಟ್. ಇದೆಲ್ಲ ಜಲಾಶಯ ನೋಡ್ರಿ ಫ್ರೆಂಡ್ಸ್. ಇದೆಲ್ಲ ನುಗು ನದಿದು ನುಗು ಜಲಾಶಯ ಇದು ನೋಡ್ರಿ ಯಾವ ಥರ ಇದೆ. ತುಂಬ ದೊಡ್ಡದೇನಿಲ್ಲ, ಹಾಗೆ ಒಂದು ರೇಂಜಿಗಿದೆ ನೋಡಿ ಯಾವ ಥರ ಇದೆ. ಫುಲ್ಲು ಆ ಕಡೆ ಎಲ್ಲ ಬೆಟ್ಟ ಇದೆ. ನನಗೆ ನಮ್ಮ ಎಕನಾಮಿಕ್ ಕ್ಲಾಸಲ್ಲಿ ಹೇಳಿದ ನೆನಪು, ನೀರಾವರಿ ಬಗ್ಗೆ ಕ್ಲಾಸ್ ಇದ್ದಾಗ ನುಗು ನದಿ ಹಾಗೂ ನುಗು ಜಲಾಶಯದ ಬಗ್ಗೆ ಹೇಳಿದ ನೆನಪು. ಹಾಗಾಗಿ ನನಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತು ಇದು ಅದೇ ಅಂತ. ಇಲ್ಲೊಂದು ಚೆಕ್ ಪೋಸ್ಟ್ ಇದೆ, ಬಟ್ ಯಾರೂ ಏನೂ ಚೆಕ್ ಮಾಡ್ತಿಲ್ಲ. ನೋಡ್ತಾ ಇರ್ಬೋದು ನೀವು ಇದು ಜಲಾಶಯ ಯಾವ ಥರ ಇದೆ ಅಂತ. ವಿಶಾಲವಾಗಿದೆ. ರೋಡೇ ಕಮ್ಮಿ ಈ ಕಡೆ, ತುಂಬ ಸಣ್ಣ ರೋಡು. ಒಂದು ಬಸ್ಸಿಗೆ ಒಂದು ರೋಡ್ ಸರಿಯಾಗಿಬಿಡುತ್ತೆ. ನೋಡ್ರಿ ಸೈಡ್ ಬರೋಕ್ಕೂ ಆಯ್ತವ್ರೆ. ಹೆಂಗೆ ಹೋಗೋದು ಗುರು ಇದರಲ್ಲಿ? ಒಂದೆಷ್ಟು ಮಿಸ್ ಆದರೆ ಟಚ್ ಆಗುತ್ತೆ ಅಷ್ಟೇ ಬಸ್ಸಿಗೆ. ಒಂದು ಸೈಡು ಕೊಡೋಂಗಿಲ್ಲ, ಏನೂ ಇಲ್ಲ. ಗುರುವೇ ಸೈಡ್ ಕೊಡು ಗುರುವೇ, ಹೋಗ್ಬಿಡ್ತೀವಿ ಮುಂದೆ. ಓಹ್ ಗುರು, ಏನಿದು ರೋಡು ಈ ಥರ. ಅವರಿಬ್ರು ಇಲ್ಲಿ ಬಂದೇ ಇಲ್ಲ. ಯಾವ ಥರ ಇದೆ ನೋಡಿ ನುಗು ಜಲಾಶಯ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ತುಂಬ ಟೈಮ್ ಹಿಡಿಯುತ್ತೆ. ಗುರು ನಿಜವಾಗ್ಲೂ ಒಂದು ಸೈಕ್ ಮಾಡ್ತೇವೆ, ಒಂದು ಸೈಕ್.
ಗುಡ್ಡಗಳು ಖಾಲಿ ಖಾಲಿ ಗುಡ್ಡಗಳು. ಜಲಾಶಯ ಇಲ್ಲಿಂದ ಹೇಗೆ ಕಾಣ್ತಾ ಇದೆ ನೋಡಿ, ಹೇಳಿ ಚೆನ್ನಾಗಿದೆಯಾ ಇಲ್ವಾ ಅಂತ. ನುಗು ಜಲಾಶಯ ಇಲ್ಲಿಂದ 2 hours ಫ್ರೆಂಡ್ಸ್ ಊಟಿ. ಇವಾಗೆಲ್ಲ ನೋಡ್ತಾ ಇರ್ಬೋದು ನೀವು ಯಾವ ಥರ ವ್ಯೂ ಕಾಣ್ತಾ ಇದೆ ಅಂತ. ಸಖತ್ತಾಗಿ ಕಾಣ್ತಾ ಇದೆ ವ್ಯೂ ಮಾತ್ರ. ಸನ್ಸೆಟ್ ಇದು ಬಂಡೀಪುರ. ಇಲ್ಲಿ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ, ಬಟ್ ನೋಡೋಣ ಇಲ್ಲಿ ಹೇಗಿರುತ್ತೆ ಅಂತ. ಏನು ನಾವು ಹೋಗ್ಬೋದಾ ಹೇಗೆ ಅಂತ ಏನಂತ ಗೊತ್ತಿಲ್ಲ, ಇಲ್ಲಿ ಕೇಳಬೇಕು. ಐದು ಗಂಟೆಗೆ ಕ್ಲೋಸಿಂಗ್ ಟೈಮ್ ಅಂತೆ. ಮತ್ತು ಪ್ರೈವೇಟ್ ಗಾಡಿಗಳು ಅಲೋ ಇಲ್ಲ. ಅವ್ರದ್ದು ಸಫಾರಿ ವೆಹಿಕಲ್ಸ್ ಇದ್ದಾವೆ, ಅವು ಅದ್ರಲ್ಲಿ ಮಾತ್ರ ಕರ್ಕೊಂಡು ಹೋಗ್ತಾರೆ. ಅದು 5 ಗಂಟೆ ಲಾಸ್ಟು. ಇನ್ನು ನಮ್ಮದೆಲ್ಲ ಹೋಗೋಕ್ಕಾಗಲ್ಲ. ಓಕೆ, ಏನು ಮಾಡೋಕ್ಕಾಗಲ್ಲ, ಕ್ಲೋಸ್ ಟೈಮ್ ಅಂತೆ ಬೇರೆ. ಈ ಕಡೆ ಹೋಗ್ತಾ ಮೇನ್ ರೋಡಲ್ಲೆಲ್ಲ ನೋಡ್ಬೋದಾ ಅಂತ ಹೇಳಿದ್ದಾರೆ ಅವರು, ಬಂಡೀಪುರ. ನೋಡೋಣ ಯಾವ ಥರ ಚೆನ್ನಾಗಿರುತ್ತಾ. ಕಾಡು ಪ್ರಾಣಿಗಳು ನೋಡೋಣ, ಸಿಕ್ಕರೆ ತೋರಿಸ್ತೀವಿ. ಮೇನ್ ರೋಡಿಂದ ನೋಡ್ಬೋದು ಅಂತ ಹೇಳಿದ್ದಾರೆ, ನೋಡೋಣ ಯಾವ ಥರ ಕಾಣುತ್ತೆ ಅಂತ. ಒಳಗೆ ಹೋಗಿದ್ರೆ ಎಕ್ಸ್ಪ್ಲೋರ್ ಮಾಡಿ ಬರ್ಬೋದಿತ್ತು, ಬಟ್ ಸಫಾರಿ ಟೈಮ್ ಕ್ಲೋಸ್ ಆಗಿದೆ ಅಂತೆ 5 ಗಂಟೆಗೆ. ಓಕೆ ಫ್ರೆಂಡ್ಸ್, ಇದು ಬಂಡೀಪುರ ಅಭಯಾರಣ್ಯ. ಇಲ್ಲಿಂದ ಹೋಗೋದು ಇದೇ ಕಾಡು ಫುಲ್ಲು. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ, ಬಂಡೀಪುರ ನ್ಯಾಷನಲ್ ಪಾರ್ಕ್. ಅಮೇಝಿಂಗ್ ರೋಡ್ಸ್, ನೇಚರ್. ಮಳೆಗಾಲದಲ್ಲಿ ಬರಬೇಕು, ಇನ್ನೂ ಸಖತ್ತಾಗಿರುತ್ತೆ ನೋಡೋಕ್ಕೆಲ್ಲ. ಹಸಿರು ಹಸಿರು ಕಲರ್ ಇರುತ್ತಲ್ಲ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ವಾಹನ ನಿಲುಗಡೆ, ಪ್ಲಾಸ್ಟಿಕ್ ಎಸೆಯಬೇಡಿ. ಒಂಥರ ಅಂದರೆ ಫೀಲೇ ಬೇರೆ ಅದು. ಈ ಥರ ರೋಡಲ್ಲಿ, ಈ ಥರ ನೇಚರಲ್ಲಿ. ಅದರಲ್ಲಿ ಬೇರೆ ನಮ್ಮ ಫೇವ್ರೆಟ್ ಕಾರ್ ಥಾರ್ ಬರ್ತಾಯಿದೆ, ಅದನ್ನು ನೋಡ್ಕೊತ ಎಕ್ಸ್ಪ್ಲೋರ್ ಮಾಡ್ಕೊತ ಹೋಗೋದೇ ಚೆಂದ. ಓ ಜಿಂಕೆ 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 ನೋಡ್ರಿ ಫ್ರೆಂಡ್ಸ್, ಇಲ್ಲೇ ಇದೆ ನೋಡ್ರಿ ಫ್ರೆಂಡ್ಸ್ ಜಿಂಕೆ. ಎಷ್ಟು ಚೆಂದ ಇದೆ ನೋಡ್ರಿ ಫ್ರೆಂಡ್ಸ್, ಯಾವ ಥರ ಇದೆ. ಹಳೇ ಜಿಂಕೆಗಳು ಸಖತ್ತಾಗಿ ಕಾಣ್ತಾ ಇದ್ದಾವೆ. ಇಲ್ಲಿ ರೋಡಲ್ಲೇ ಪ್ರಾಣಿಗಳಂತೂ ರೋಡಲ್ಲೇ ಸಿಗ್ತವೆ ನೋಡಿ, ಎಷ್ಟು ಚೆಂದ ಅಲ್ಲ. ಇವುಗಳನ್ನ ನೋಡೋದೇ ಚೆಂದ ನೋಡಿ. ಅವಕ್ಕೆ ರೂಢಿ ಆಗಿಬಿಟ್ಟಿದೆ ಈ ರೋಡಿಗೆ ಬಂದು ಅಷ್ಟೊಂದೇನು ಹೆದರಲ್ಲ. ನಮ್ಮ ಕಡೆ ಕಾಡಿನ ಆದರೆ ಸಿಕ್ಕಾಪಟ್ಟೆ ಹೆದರ್ತಾವೆ. ಏನು ರೋಡಿಗೆ ಬಂದರೆ ಇಲ್ಲೊಂದಿದೆ ನೋಡಿ, ಇದ್ರದ್ದು ಕೊಂಬಂತೂ ಸಖತ್ತಾಗಿದ್ದಾವೆ. ಇದು ನೋಡಿ ಫ್ರೆಂಡ್ಸ್, ಇದ್ರದ್ದು ಕೊಂಬುಗಳು ಸಖತ್ತಾಗಿ ಇದು ಓಡೋಗ್ತಾ ಇದೆ, ಎದ್ದು ಬಿಡ್ತಾರೆ. ಒಂಥರ ಸಖತ್ತಾಗಿದೆ. ಇನ್ನು ಕೇರಳ ಕಡೆ ಹೋಗ್ಬಿಟ್ರೆ ಅಂತೂ ಅಲ್ಲೆಲ್ಲ ಒಳ್ಳೆ ಆನೆಗಳು ಎಲ್ಲ ಪ್ರಾಣಿಗಳು ಸಿಗ್ತವೆ ನೋಡೋಕ್ಕೆ. ನೋಡೋಣ ಇನ್ನು ಯಾವ್ಯಾವ ಪ್ರಾಣಿ ಸಿಗ್ತವೆ ಎಲ್ಲಾನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಅಂತೆ. ಸಖತ್ತಾಗಿದ್ವು ಜಿಂಕೆಗಳು ಮಾತ್ರ, ಕೋಡ್ಗಳು ಒಂಥರ ಅಮೇಝಿಂಗ್ ನೋಡೋಕ್ಕೆ. ಝೂ ಅಲ್ಲಿ ಹೋದ್ರೂ ಈ ಥರ ನೋಡೋಕ್ಕೆ ಸಿಗಲ್ಲ ನಮಗೆ. ಕಾಡು ನೋಡಿ ಎಷ್ಟೊಂದು ಇದಿದೆ ಅಂದರೆ, ದಟ್ಟವಾದ ಕಾಡು. ಆ ಕಡೆ ಎಲ್ಲೋ ದೂರ ಒಂದು ಸಿಟಿ ಕಾಣ್ತಾ ಇದೆ, ಅದು ಬಿಟ್ಟರೆ ಇಲ್ಲೆಲ್ಲ ಬೆಟ್ಟ ಗುಡ್ಡ. ಅದೇ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಬರೋರಿಗೆ ಆ ಕಡೆಯಿಂದ, ಹೋಗೋರಿಗೆ ಈ ಕಡೆಯಿಂದ. ಅಲ್ಲಿ ನೋಡ್ರಿ ಯಾವ ಥರ ಗುಡ್ಡ ಇದೆ, ಸಖತ್ತಾಗಿ ಕಾಣಿಸ್ತಿದೆ ನೋಡಿ, ಯಾವ ಥರ ಗುಡ್ಡ ಇದೆ ನೋಡಿ ಅದು. ಇಲ್ಲೂ ನೋಡಿ, ಇಲ್ಲೂ ಹಿಂಡಿದಾವೆ ನೋಡ್ರಿ. ಜಿಂಕೆ ಹಿಂಡಂತೂ ಎಲ್ಲ ಕಡೆ ಇದ್ದಾವೆ. ಇಲ್ಲೂ ನವಿಲು ಇದೆ ನೋಡಿ, ಇಲ್ಲಿ ನವಿಲು ಇದೆ ನೋಡ್ರಿ, ರೋಡಲ್ಲೇ ಇದೆ ನೋಡಿ, ಸಖತ್ತಾಗಿದೆ ನೋಡಿ, ಅಮೇಝಿಂಗ್ ಅಲ್ಲ. ಹುಲಿ ಸಿಕ್ಕರೆ ಇನ್ನೂ ಖುಷಿ ಆಗ್ತೀವಿ, ಹುಲಿ ಸಿಗೋದಿಲ್ಲ.
ಅವಕ್ಕೆ ಅಂತಾನೆ ಸಫಾರಿ ಇರುತ್ತೆ, ಅದರಲ್ಲಿ ಕರ್ಕೊಂಡು ಹೋಗ್ತಾರೆ. ಬಂಡೀಪುರಕ್ಕೆ ಸುಸ್ವಾಗತ, ಇವಾಗ ಸುಸ್ವಾಗತ ಬಂಡೀಪುರಕ್ಕೆ. ಹಾಂ, ಇಲ್ಲಿಂದನೂ ಸಫಾರಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿಂದನೂ ಕರ್ಕೊಂಡು ಹೋಗ್ತಾರೆ. ಐ ಥಿಂಕ್ ಅಲ್ಲಿಂದನೂ ಕರ್ಕೊಂಡು ಹೋಗ್ತಾರೆ, ಇಲ್ಲಿಂದನೂ ಕರ್ಕೊಂಡು. ಇವ್ರದ್ದು ನೋಡಿ ಎಲ್ಲೂ ಇದಿದ್ದಾವೆ ರೋಡ್ಸು ಎಷ್ಟು ಚೆನ್ನಾಗಿ ಇಟ್ಕೊಂಡು ಮೇಂಟೈನ್ ಮಾಡಿದ್ದಾರೆ ನೋಡಿರಿ. ಕಾಡಂತೂ ಅಲ್ಟಿ, ಏನು ಸಖತ್ತಾಗಿದೆ ಗುರು. ಅಂದರೆ ಏನು ಕ್ಲೀನ್ನೆಸ್ಸು, ಒಬ್ಬೊಬ್ಬೊಬ್ಬ ಸಖತ್ ಕ್ಲೀನಾಗಿದೆ. ನನಗೆ ಇದು ನೋಡ್ತಾ ನೋಡ್ತಾ ಕುದುರೆ ಮುಖ ನೆನಪಾಗ್ತಾ ಇದೆ ನೋಡಿ. ಇಲ್ಲೂ ಒಂದು ಹಿಂಡಿದೆ, ಜಿಂಕೆ ಇಲ್ಲಿ ನೋಡ್ರಿ ಎಷ್ಟಿದಾವೆ, ಒಬ್ಬೊಬ್ಬೊಬ್ಬ. ಇಲ್ಲೂ ಇದ್ದಾವೆ ನೋಡ್ರಿ ಫ್ರೆಂಡ್ಸ್, ಇಲ್ಲೊಂದು ಜಾಸ್ತಿ ಇಲ್ಲ, ಒಂದು 4 ಇದ್ದಾವೆ ಅಷ್ಟೇ. ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟಿದಾವೆ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಎಷ್ಟಿದಾವೆ ನೋಡ್ರಿ ಫ್ರೆಂಡ್ಸ್, ಎಷ್ಟೊಂದು ಇದಾವೆ ನೋಡ್ರಿ ಫ್ರೆಂಡ್ಸ್. ಯಾವ ಥರ ನೋಡ್ತಾರೆ, ಅವಕ್ಕೆ ಎದ್ರಿಗೇನೆ ಇಲ್ಲ ಫ್ರೆಂಡ್ಸ್, ಅವಕ್ಕೆ ರೂಢಿ ಆಗಿಬಿಟ್ಟಿದೆ ಅವಕ್ಕೆ. ಅವ್ರ ಜೊತೆ ಮಂಗಗಳು ಇದಾವೆ ನೋಡಿ, ಅದೊಂದು ಸಣ್ಣದೊಂದು ಐತೆ ಅಲ್ಲಿ. ಒಂದು ಮಂಗ ಎದ್ದೆದ್ದು ನೋಡ್ತಾ ಇದೆ ನೋಡಿ ಅಲ್ಲಿ. ಇಲ್ಲೊಂದು ನವಿಲು ಸಕ್ಕತ್ತಾಗಿದೆ, ಅಮೇಝಿಂಗ್ ಮಾತ್ರ, ತುಂಬ ಖುಷಿ ಆಗುತ್ತೆ. ಇಲ್ಲಿ ಪಾರಿವಾಳ ಇದ್ದಾವೆ, ಇಲ್ಲಿ ಒಂದು ರೋಡ್ ಮೇಲೆ ಇದೆ. ಜಿಂಕೆಗಳಿಗಂತೂ ಲೆಕ್ಕನೇ ಇಲ್ಲ, ತುಂಬ ಇದ್ದಾವೆ ಜಿಂಕೆಗಳು. ನೋ ಎಂಟ್ರಿ. ಈ ಕಡೆ ಎಲ್ಲಾದರೂ ಬಿಟ್ಟಿದ್ರೆ ಎಲ್ಲಾದರೂ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರ್ತೀವಿ. ಇಲ್ಲಂತೂ ಒಂದು ರೋಡ್ ಮೇಲೆ ಒಂದು ಇತ್ತು ನೋಡಿ, ಓಡೋಯ್ತು ಇವಾಗ. ರಾಷ್ಟ್ರೀಯ ಉದ್ಯಾನವನ ಅಲ್ಲ, ಹಾಗಾಗಿ ಡೋಂಟ್ ಸ್ಮೋಕ್ ಹಾಕಿದ್ದಾರೆ. ಯಾರೂ ಮಾಡಬೇಡಿ ಬಂದರು, ಮತ್ತು ಪೇಪರು ಅದು ಇದು ಕಸ ಎಸಿಬೇಡಿ, ಸೇವ್ ನೇಚರ್. ನಮ್ಮ ಫ್ರೆಂಡ್ ನೋಡಿರಿ ಯಾವ ಥರ ಎಂಜಾಯ್ ಮಾಡ್ತಾ ಇದ್ದಾನೆ. ಇಲ್ಲೇ ಕ್ಯಾಂಪ್ ಸ್ಟೇ ಮಾಡಿದರೆ ಆಗಿರೋದು, ಆದರೆ ಬಿಡೋದಿಲ್ಲ. ರಾಷ್ಟ್ರೀಯ ಉದ್ಯಾನವನ ಇಲ್ಲೆಲ್ಲ ಕ್ಯಾಂಪಿಂಗ್ ಮಾಡಕ್ಕೆ ಬಿಡಲ್ಲ. ಇಲ್ಲಿ ನವಿಲು ಇದೆ ನೋಡಿ, ಹೋಗ್ತಾ ಇದೆ ಇವಾಗ. ಸಖತ್ತಾಗಿ ಎಷ್ಟು ಗರಿ ಉದ್ದ ಇದೆ ನೋಡ್ರಿ ಫ್ರೆಂಡ್. ಓನ್ ಫೀಡ್ ಅನಿಮಲ್ಸ್ ಅಂದರೆ ಜಿಂಕೆಗಳು ಅವೆಲ್ಲ ರೋಡಲ್ಲೇ ಇರ್ತಾವಲ್ಲ, ಅವಕ್ಕೆ ಏನು ಆಹಾರ ಹಾಕ್ಬೇಡ್ರಿ ಅಂತ. ಆಹಾರ ಎಲ್ಲ ಹಾಕಿಬಿಟ್ರೆ ಅವು ರೋಡಿಗೆ ಬಂದ್ಬಿಡ್ತವೆ, ಮತ್ತೆಲ್ಲರೂ ಆಕ್ಸಿಡೆಂಟ್ ಆಗ್ತವೆ. ಹಾಗಂತೇಳಿ ಅವುಗಳಿಗೆ ಆಹಾರ ಹಾಕಬಾರ್ದು ಅಂತ ರೂಲ್ಸ್ ಹಾಕಿದ್ದಾರೆ. ನಮ್ಮ ರೋಡು ಇದಾ? ಐ ಥಿಂಕ್ ಅಂದರೆ ಹೋಗೋರಿಗಿದು ಬರೋರಿಗೆ ಅದು. ನಾನು ಆ ಕಡೆಯಿಂದ ಹೋಗ್ಬಿಡ್ತಿದ್ದೆ. ರೋಡ್ ಅದೇ, ಬಟ್ 2 ರೋಡ್ ಮಾಡಿದ್ದಾರೆ. ಇಲ್ಲೊಂದು 2 ಇದಾವೆ ನೋಡಿ, ಇಲ್ಲೊಂದು 2 ಇದ್ದಾವೆ. ಇವು ಸಿಂಗಲ್ ಅಂದರೆ 2 2 3 3 ಗುಂಪಿರೋದಿಲ್ಲ ಇವ್ರದ್ದು. 2 3 ಸಖತ್ತಾಗಿ ಆಗಿರ್ತವೆ. ಗುಡ್ಡ ಅಂತೂ ಯಾವ್ಯಾವ ಶೇಪಲ್ಲಿದೆ ನೋಡಿ, ಯಾವ ಥರ ಇದೆ ನೋಡಿ ಗುಡ್ಡ. KSRTC ಬಸ್ಸು ಕೂಡ ಇದೆ, ಎಲ್ಲ ಚೆಕ್ಕಿಂಗ್ ನಡೀತಿದೆ. ಅಂದರೆ ಚೆಕ್ ಮಾಡ್ತಾರೆ, ಡಿಕ್ಕಿ ಗಿಕ್ಕಿ ಸೀಟು. ತಮಿಳ್ನಾಡು ಆ್ಯಂಡ್ ಕರ್ನಾಟಕ ಬಾರ್ಡರ್ಸ್ ಇದೆ. ಇಲ್ಲಿ ಕಾಣ್ತಾ ಇದೆಯಲ್ಲ 5, ಆ ಕಡೆ ಕರ್ನಾಟಕ, ಈ ಕಡೆ ತಮಿಳ್ನಾಡು. ಇವಾಗ ತಮಿಳ್ನಾಡಿಗೆ ಎಂಟ್ರಿ ನೀಲಗಿರಿ ಡಿಸ್ಟಿಕ್ ಬೋರ್ಡ್ ಅಂತ ಇದೆ. ಮುದುಮಲೈ ಅಂದರೆ ಆ ಕಡೆದು ಬಂಡೀಪುರ ನ್ಯಾಷನಲ್ ಪಾರ್ಕ್, ಆ್ಯಂಡ್ ಈ ಕಡೆದು ಮುದುಮಲೈ ಟೈಗರ್ ರಿಸರ್ವ್ ಅಂತ. ಅಂದರೆ ಇದು ತಮಿಳ್ನಾಡಿಗೆ ಸೇರುತ್ತೆ, ಅದು ಕರ್ನಾಟಕಕ್ಕೆ ಸೇರುತ್ತೆ. ಬರ್ತಾ ಇಲ್ವಲ್ಲ, ಕನ್ನಡ ಬರಲ್ವಾ? ತಮಿಳು ಅವ್ರಿಗೆ? ಹಾಂ ಅವರು 2 ಬೈಕ್. ಹಾಂ, ಕೊಡ್ರಿ. ಹಾಂ, ವೆಲ್ಕಮ್ ಟು ನೀಲಗಿರಿ ಸ್ಟೇಟ್ ಅನ್ನಲ್ಲ, ಡಿಸ್ಟಿಕ್ ಅಂತ ಇದೆ. ಡಿಸ್ಟಿಕ್ ಪೊಲೀಸ್, ನೀಲಗಿರಿ ಡಿಸ್ಟಿಕ್ ಪೊಲೀಸ್ ಅಂತ ಇದೆ. ಇವ್ರದ್ದೇ ಬೇರೆ,
ಇಲ್ಲಿ ಬಾರ್ಡರಲ್ಲಿ ಇರೋರಿಗೆ ಕನ್ನಡ ಬರ್ತಾ ಇಲ್ಲ ಅವರು. ಏನು ಹೇಳೋದು, ಪೊಲೀಸವ್ರು ಮಾತ್ರ ಕನ್ನಡ ಮಾತಾಡ್ತಿದ್ರು ನೋಡು. ನಮ್ಮ ಫ್ರೆಂಡ್ಸು ಏನೋ ಕೇಳ್ತಾ ಇದ್ರು ಅಂದರೆ ಊಟಿಲೆಲ್ಲ ಸ್ಟೇ ಮಾಡ್ಬೋದಾ ಅಂತ. ಇಲ್ಲಿ ನವಿಲುಗಳು ನೋಡ್ತಾ ಇರಬಹುದು, ಎಷ್ಟು ಸಖತ್ತಾಗಿ ಕಲರ್ಫುಲ್ ಆಗಿ ಇದ್ದಾವೆ. ಇದೊಂದು ರೋಡಲ್ಲೇ ಬರ್ತಾ ಇದೆ ನೋಡಿ, ಅಮೇಜಿಂಗ್, ಸಖತ್ತಾಗಿದೆ. ಇನ್ನೂ 40 ಕಿಲೋಮೀಟರ್ಸ್. KA-17 ಇದು ದಾವಣಗೆರೆ ರಿಜಿಸ್ಟ್ರೇಷನ್. ನಮ್ಮ ಕರ್ನಾಟಕದ್ದು ಇಷ್ಟು ಅಂದರೆ ಹೊಸದಿರಲಿಲ್ಲ, ಚೆನ್ನಾಗಿತ್ತು ರೋಡು, ಹೊಸದಿರಲಿಲ್ಲ. ಇದು ಹೊಸ ರೋಡು. ಅವಾಗಲೇ ಬೆಟ್ಟ 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 ಅಂದ್ವಲ್ಲ, ಅದು ಕರ್ನಾಟಕದಲ್ಲ, ತಮಿಳುನಾಡಿಂದು. ಕಾಣ್ತಾ ಇದೆ ನೋಡಿ ಮುಂದೆ, ಅದು ಅವಾಗಿನ ಬೆಟ್ಟ. ಮುದುಮಲೈ ಊರು ಬಂತನ್ಸುತ್ತೆ. ಮುದುಮಲೈ ಊಟಿ ಈ ಕಡೆ 36, ಕೊಯಿಮತ್ತೂರು 120. ಮೋಯಾರ್ ರಿವರ್ ಅಂತ ಇದೆ. ಅಲ್ಲಿ ನೋಡಿ ಫ್ರೆಂಡ್ಸ್, ಆನೆಗಳಿದ್ದಾವೆ. ಐ ಥಿಂಕ್ ಅಲ್ಲಿ ಹೋಗಿದ್ರೆ ಆಗ್ತಿತ್ತು ಫೀಸ್ ಕೊಟ್ಟು. ಆನೆಗಳು, ಯಾವುದ್ಯಾವುದೋ ಪ್ರಾಣಿಗಳಿದ್ದಾವೆ ಅಲ್ಲಿದ್ದಾವೆ ನೋಡಿ ಫ್ರೆಂಡ್ಸ್ ಆನೆಗಳು. ತಮಿಳುನಾಡಿನ ಆನೆಗಳು ನೋಡೋದಕ್ಕೆ ನಮ್ಮ ಫ್ರೆಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ 2 ಆನೆ ಇದಾವೆ ನೋಡಿ, ಸ್ನಾನ ಮಾಡಿಸ್ತಾ ಇದ್ದಾರೆ ಆನೆ ನೋಡಿ. ಚೈನ್ ಬೇರೆ ಕಟ್ಟಿದಾರಲ್ಲ ಅಂತ. ಆನೆ ಬಂತು, ಆನೆ ಆ ಊರ ಆನೆ, ಸಿದ್ದಾಪುರ ಆನೆ ಇಲ್ಲಿಗೆ ಯಾಕೆ ಬಂತು, ನಿಲ್ಲಂಗಿಲ್ಲ ಅಂತೆ ನೋಡಿ. ಯಾವ ಥರ ರೋಡ್ ಕ್ರಾಸಿಂಗ್ ಆನೆದು. ಯಾವ ಥರ ಹೋಗುತ್ತೆ ನೋಡಿ, ಜಿಮ್ಕಿ ಜಿಮ್ಕಿ ಜಿಮ್ಕಿ. ಮೋಯಾರ್ ರಿವರ್ ಇಲ್ಲಿ ನೋಡಿ ಫ್ರೆಂಡ್, ಯಾವ ಥರ ಇದೆ ನವಿಲು. ಊಟಿ 1 hour 18 minutes 35 kilometers. ಸುಮ್ಮನೆ ಹೊಡಿತಾ ಇರೋದು. ಅವಾಗಿಂದ ಟೈಮ್ ವೇಸ್ಟ್ ಮಾಡ್ತೀವಿ ಇಲ್ಲಿ, ಟೈಮೆಲ್ಲ ರಿಕವರ್ ಮಾಡ್ಕೋಬೇಕು ಇಲ್ಲಿ. ಇವಾಗ ಮೋಯಾರ್ ನದಿ ನೋಡ್ರಿ, ಆ ಥರ ಸನ್ಸೆಟ್ ಆಗಿದೆ. ಇನ್ನೊಂದು ಸ್ವಲ್ಪ ಬೇಗ ಬಂದುಬಿಟ್ಟಿದ್ರೆ ಈ ಸನ್ಸೆಟ್ ನೋಡೋಕ್ಕೆ ಸಖತ್ತಾಗಿ ಪ್ಲೇಸ್ ಇತ್ತು. ಇಲ್ಲಿ ಸ್ವಲ್ಪ ಲೇಟ್ ಆಗಿಬಿಡ್ತು. ಇರಲಿ ಬನ್ನಿ ಹೋಗೋಣ, ಟೈಮ್ ಆಗಿದೆ. ಬ್ಯೂಟಿ ವ್ಯೂ ಡೈಲಿ ನೋಡೋದು. अच्छा तुझा फोटो काढावी. त्यांच्याकडे इकडे बघ. बरोबर कोणाला अल्ले बिಟ್ಟು ಬಂದಿದ್ದೀನಿ.
ಫ್ರೆಂಡ್ಸ್, ಇವಾಗ ಬಂದಿದ್ದೀವಿ ಊಟಿ ಸರ್ಕಲಿಗೆ. ಊಟಿಲಿ ಇವಾಗ ಬಂದು ರೂಮ್ ಎಲ್ಲ ಮಾಡಿ ಫ್ರೆಶ್ ಆಗಿ ಊಟಕ್ಕೆ ಬಂದಿದ್ದೀವಿ. ಇವಾಗ ಊಟಕ್ಕೆ ಬಂದಿದ್ದೀವಿ. ಇದು ಮೈಸೂರು ರೋಡ್. ಇದು ಫುಲ್ ಸಿಟಿ ಮಧ್ಯದಲ್ಲಿದ್ದೀವಿ ಇವಾಗ ಫ್ರೆಂಡ್ಸು.